Okay, dear students, as you know that since many classes we were discussing various application of biotechnology. For example, either in the field of medicine or in the field of agriculture, application of biotechnology we have explained. Since the last 1 or 2 classes, we were explaining ethical issues of biotechnology. ನಾನು ಮೊದಲೇ ಹೇಳಿದಾಗ ಬಯೋಟೆಕ್ನಾಲಜಿಯಲ್ಲಿ ಅಪ್ಲಿಕೇಶನ್ಸ್ ಎಷ್ಟಿದೆಯೋ ಅಷ್ಟೇ ಕೆಲವೊಂದಷ್ಟು ಗೊಂದಲಗಳಿದೆ, ಅನುಮಾನಗಳಿದೆ. ಆ ಬಯೋಟೆಕ್ನಾಲಜಿಕಲ್ ಪ್ರೊಸೆಸ್ ಅನ್ನ ಬಳಸೋದು ಎಷ್ಟು ಬೆಟರ್ ಅಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಕೂಡ ನಮಗೆ ಒಂದಷ್ಟು ಸಸ್ಪೆನ್ಷನ್ಸ್ ಇದೆ. ಸೊ ಹಾಗಾಗಿ ಕೆಲವೊಂದಷ್ಟು ಎಥಿಕಲ್ ಪ್ರಾಬ್ಲಮ್ಸ್ಗಳು ಏನು ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಯೋ ಪೇಟೆಂಟ್ ಅನ್ನೋದನ್ನ ಹೇಳಿದ್ದೀವಿ. These are the exclusive rights given to any person one who invent or innovate something new related with biological product. ಯಾವುದೋ ಒಬ್ಬ ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಅನ್ನು ಮಾಡಿದ್ರೆ ಅಥವಾ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಅನ್ನು ಕ್ರಿಯೇಟ್ ಮಾಡಿದ್ರೆ, ಟ್ರಾನ್ಸ್ಜೆನಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಅಥವಾ ಆ ಪ್ರಾಡಕ್ಟ್ ಗಳನ್ನ ಅದರಿಂದ ಏನಾದರೂ ಡಿರೈವ್ ಮಾಡಿದ್ರೆ ಅಂತವರಿಗೆ ಪೇಟೆಂಟ್ ಅನ್ನು ಬಯೋ ಪೇಟೆಂಟ್ ಅನ್ನು ಕೊಡಲಾಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ 17 to 20 ಇಯರ್ಸ್ ವರೆಗೆ ಆ ಬಯೋ ಪೇಟೆಂಟ್ ಅನ್ನೋದು ಅವರಲ್ಲಿ ಇರುತ್ತೆ. ಒಮ್ಮೆ ಪೇಟೆಂಟ್ ಸಿಕ್ತು ಅಂತಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಸೆಡ್ ಟು ಬಿ an authorization or that is said to be a right for that person to use the product what he might have discovered. ಯಾವ ವಸ್ತುವನ್ನು ಅವನು ಕಂಡುಹಿಡಿದಿರ್ತಾನೋ ಅಥವಾ ಯಾವ ಪ್ರಾಡಕ್ಟ್ ಅನ್ನು ಅವನು ಡಿರೈವ್ ಮಾಡಿರ್ತಾನೋ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಹಕ್ಕುಗಳು ಕೂಡ ಅವನದೇ ಆಗಿರುತ್ತೆ. ಹಾಗಾಗಿ ರೈಟ್ಸ್ ಅನ್ನು ಪ್ರೊಟೆಕ್ಷನ್ ಆಗುತ್ತೆ ಬಯೋ ಪೇಟೆಂಟ್ ಇಂದ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದು ಬಯೋ ಪೈರಸಿ ಅಂತ ಕರೀತೀವಿ. ಏನಿದು ಬಯೋ ಪೈರಸಿ ಅಂತಂದ್ರೆ ದಿಸ್ ಇಸ್ ಸೆಡ್ ಟು ಬಿ ಥೆಫ್ಟ್ ಆರ್ ರಾಬರಿ ಆಫ್ ಬಯೋಲಾಜಿಕಲ್ ಆರ್ ಜೆನೆಟಿಕಲ್ resources. Illegal way of getting the rights, that is called by the name biopiracy. ಇದು ಲೀಗಲ್ ಆಗಿ ಒಂದು ವಸ್ತುವಿನ ಮೇಲೆ ರೈಟ್ ತಗೊಳ್ಳೋದು, ಬಟ್ ಇದು ಇಲ್ಲೀಗಲ್ ಪ್ರೊಸೀಜರ್ ಬಯೋಪೈರಸಿ. ಯಾವುದೋ ಒಬ್ಬ ವ್ಯಕ್ತಿ ಇನ್ವೆನ್ಷನ್ ಮಾಡಿರ್ತಾನೆ ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿರ್ತಾನೆ, ಅವನ ಒಪ್ಪಿಗೆ ಇಲ್ಲದೆ ವಿತೌಟ್ ಹಿಸ್ ವಿಲ್ನೆಸ್ if you have received the product ಅಂತ ಹೇಳೋದಾದ್ರೆ then it is said to be biopiracy. ಇದು ಕದಿಯೋದು, ಥೆಫ್ಟ್ ಅಥವಾ ರಾಬರಿ, ಯಾವುದನ್ನ ಬಯೋಲಾಜಿಕಲ್ ಅಂಡ್ ಜೆನೆಟಿಕಲ್ ರಿಸೋರ್ಸಸ್. ಈಗ ಯಾವುದೋ ಒಂದು ವಸ್ತುವಿಗೆ ಪೇಟೆಂಟ್ ಸಿಕ್ಕಿದೆ, ಫಾರ್ ಎಕ್ಸಾಂಪಲ್ ನೇಮ್ ಆಫ್ ದ ಪರ್ಸನ್ ಇಸ್ ಎ, ಲೆಟ್ ಅಸ್ ಕನ್ಸಿಡರ್ he is already having the patent regarding with his product. ಅವನು ಏನೋ ಒಂದು ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾನೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಹಕ್ಕುಗಳು ಯಾರ ಹತ್ರ ಇದೆ? ಎ, right? A is the name of the person one who having bio patent regarding with his invention. ನಿಮಗೆ ಆ ಪ್ರಾಡಕ್ಟ್ ಬೇಕು ಅಂದ್ರೆ ಏನು ಮಾಡಬೇಕು? we need to give some amount for that person that will be considered as a royalty amount or royalty fees. ಯಾವ ವ್ಯಕ್ತಿಗೆ ಬಯೋ ಪೇಟೆಂಟ್ ಸಿಕ್ಕಿದೆಯೋ ಅವನಿಂದ ಆ ಪ್ರಾಡಕ್ಟ್ ಅನ್ನು ಪಡೆದುಕೊಳ್ಳಬೇಕು ಅಂತಂದ್ರೆ ಸರಿಯಾದ ದಾರಿ ಯಾವುದು? ಅವನು ಡಿಮ್ಯಾಂಡ್ ಮಾಡಿದಷ್ಟು ದುಡ್ಡನ್ನು ಕೊಡಬೇಕು. ಆ ದುಡ್ಡು ಕೊಡ್ತಿರಲ್ಲ ಅದಕ್ಕೆ ರಾಯಲ್ಟಿ ಅಮೌಂಟ್ ಅಂತ, ರಾಯಲ್ಟಿ ಫೀಸ್ ಅಂತ ಕರೀತಾರೆ. ದ ಅಮೌಂಟ್ ಮನಿ ದಟ್ ಇಸ್ ಟು ಬಿ ಪೇಡ್ ಟು ಪೇಟೆಂಟ್ ಹೋಲ್ಡರ್ ಟು ಗೆಟ್ ಹಿಸ್ ಪ್ರಾಡಕ್ಟ್, ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ರಾಯಲ್ಟಿ ಫೀಸ್. ನಾವೇನ್ ಮಾಡ್ತಿದ್ದೀವಿ, ಅವನಿಗೆ ರಾಯಲ್ಟಿ ಅಮೌಂಟ್ ಅನ್ನು ಕೊಡ್ತಿಲ್ಲ, ಅವನ ಹತ್ರ ಬಯೋ ಪೇಟೆಂಟ್ ಇದೆ, ಅವನಿಗೆ ರಾಯಲ್ಟಿ ಅಮೌಂಟ್ ಅನ್ನು ಕೊಡ್ತಿಲ್ಲ, ಅವನ ಪರ್ಮಿಷನ್ ತಗೊಂಡಿಲ್ಲ, ಅವನ ಹತ್ರ ನಾವು ಕೇಳಲೇ ಇಲ್ಲ, ಇಲ್ಲಿಗಲ್ ಮೆಥಡ್ ಅಲ್ಲಿ ಅವನ ಡಿಸ್ಕವರಿನ ನಾವು ಕಾಪಿ ಮಾಡಿದೀವಿ ಅನ್ನೋದಾದ್ರೆ ಅದನ್ನ ಬಯೋಪೈರಸಿ ಅಂತ ಕರೀತೀವಿ. ದಿಸ್ ಇಸ್ ಅ ಇಲ್ಲಿಗಲ್ ಮೆಥಡ್, ಇಟ್ ಇಸ್ ಅ ಥೆಫ್ಟ್ ಆರ್ ರಾಬರಿ. ಪೇಟೆಂಟ್ ಹೊಂದಿರುವ ವ್ಯಕ್ತಿಯ ಗಮನಕ್ಕೆ ಬರದೆ ಅವನ ಪ್ರಾಡಕ್ಟ್ಗಳನ್ನ, ಅವನ ಪ್ರೊಸೀಜರ್ಗಳನ್ನ, ಅವನ ಟೆಕ್ನಿಕ್ಗಳನ್ನ ಅವನಿಗೆ ದುಡ್ಡನ್ನು ಕೂಡ ಕೊಡದೆ ಕದಿಯೋದೇನಿದೆ, ಕಾಪಿ ಮಾಡೋದೇನಿದೆ, ಇದನ್ನ ಬಯೋಪೈರಸಿ ಅಂತ ಕರೀತಾರೆ. ವಾಟ್ ಇಸ್ ದ ಲೀಗಲ್ ವೇ ಆಫ್ ಗೆಟಿಂಗ್ ಹಿಸ್ ಪ್ರಾಡಕ್ಟ್ ಅಂತಂದ್ರೆ depend upon his demand or her demand, amount is to be paid as royalty, but we have not paid royalty amount. We have not at all taken permission of that person one who has the patent. ಅವನ ಗಮನಕ್ಕೆ ಬಂದಿಲ್ಲ, ಅವನಿಗೆ ದುಡ್ಡು ಕೊಟ್ಟಿಲ್ಲ, ಅವನ ಒಪ್ಪಿಗೆ ಕೂಡ ತಗೊಂಡಿಲ್ಲ, ಅವನ ಪ್ರೊಸೀಜರ್ಗಳನ್ನ, ಅವನ ಟೆಕ್ನಿಕ್ ಅನ್ನ, ಅವನ ಪ್ರಾಡಕ್ಟ್ ಅನ್ನ ಕಾನೂನು ಬಾಹಿರವಾಗಿ ಬಳಸ್ಕೊಳ್ತಿದ್ವಿ ಅನ್ನೋದಾದ್ರೆ ಇದನ್ನ ಬಯೋಪೈರಸಿ ಅಂತ ಕರೀತಾರೆ. ಇದನ್ನ ನೆನಪಲ್ಲಿರಬೇಕು. ಇನ್ನು ಪೇಟೆಂಟ್ ವಿಚಾರಕ್ಕೆ ಬಂದ್ರೆ ಒಂದಷ್ಟು ಎಡವಟ್ಟುಗಳಾಗಿದೆ, ಒಂದಷ್ಟು ಗೊಂದಲಗಳಾಗಿದೆ, ಒಂದಷ್ಟು ಆಗಬಾರದೆಲ್ಲ ಆಗಿದೆ ರಿಗಾರ್ಡಿಂಗ್ ಬಯೋ ಪೇಟೆಂಟ್. ಏನು ಅಂತ ಕೇಳೋದಾದ್ರೆ ಲೆಟ್ ಅಸ್ ಸೀ ಹಿಯರ್ ಸಮ್ ಆಫ್ ದ ಪ್ಲಾಂಟ್ ಲೈಕ್ ಜಮ್ಮು, ಬೇಗಾನ್ and Karela. These three plants are having anti
ಇವತ್ತು ಕೂಡ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲಿ ನಿಮಗೆ ಸಜೆಸ್ಟ್ ಮಾಡಬೇಕಾದ್ರೆ ಆಯುರ್ವೇದಿಕ್ ಮೆಡಿಸಿನ್ಗಳನ್ನು ಸಜೆಸ್ಟ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ದೇ ವಿಲ್ ಸಜೆಸ್ಟ್ ದೀಸ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ ಆಸ್ ಎ ಟ್ರೀಟ್ಮೆಂಟ್. ಅವರನ್ನ ಔಷಧಿ ಆಗಿ ಕೊಡ್ತಾರೆ, ಮೆಡಿಸಿನ್ ಆಗಿ ಕೊಡ್ತಾರೆ. ಯಾವುದನ್ನ? ಜಮ್ಮು, ಬೇಗ ಮತ್ತೆ ಕರೀಲ. ಇದಕ್ಕೆ ಯಾವ ಪ್ರಾಪರ್ಟಿ ಇದೆ? ಇದಕ್ಕೆ ಆಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಇದೆ. ಅಂದ್ರೆ ಇನ್ಸುಲಿನ್ ಲೆವೆಲ್ ಯಾರಲ್ಲಿ ಕಡಿಮೆ ಆಗುತ್ತೋ, ಯಾರಲ್ಲಿ ಶುಗರ್ ಇದೆಯೋ ಅಂಥವ್ರು ಕೂಡ ಧೈರ್ಯವಾಗಿ ಬಳಸ್ಕೋಬಹುದಾದಂತ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಇದೆ. ಯಾವುದು ಕೇಳಿದ್ರೆ ಜಮ್ಮು, ಬೇಗ ಮತ್ತೆ ಕರೀಲ. Naturally, there is lot of evidences to show that these plants are belonging to our own country. So, these plants are ಯಾವ ದೇಶಕ್ಕೆ ಸೇರಿದೆ? What is about their origin? Which is the native place of them ಅಂತ ಕೇಳೋದಾದ್ರೆ definitely these plants are having origin that is nothing but India itself. Is there any evidence for that? ಏನಾದರೂ ಆಧಾರ ಇದೆ? ಯಾಕೆ ಅಂತಂದ್ರೆ ನೋಡಿ, ವೆಲ್ತ್ ಆಫ್ ಇಂಡಿಯಾ ಅಂತ ಹೇಳಿ ಅಥವಾ ಟ್ರೀಟಿಸ್ ಆಫ್ ಇಂಡಿಯನ್ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಹೇಳಿ ಈ ಆಯುರ್ವೇದಿಕ್ ಗ್ರಂಥಗಳೇನಿದೆ, ಆಯುರ್ವೇದಿಕ್ ಬುಕ್ಸ್ ಗಳೇನಿದೆ, there only they have mentioned anti-diabetic property of these plants. That is enough to show that definitely these plants were belonging to India itself. But unfortunately, we don't have bio-patent over these plants. Some other foreign countries already they have taken bio-patent for these plants. We don't have rights to use them as medicinal plants. Usually, either the United States of America or some European countries like UK or Japan, these countries are definitely they will be considered as developed countries. What's the problem regarding with the developing countries and developed countries means? The countries which were already developed, they are having less natural resources, but economically they will be totally strong. ಏನಾಗ್ತದೆ ಅಂತ ಕೇಳಿದ್ರೆ, ಯಾವ ದೇಶಗಳು ಆಲ್ರೆಡಿ ಮುಂದುವರೆದ ದೇಶಗಳಿದೆಯೋ ಅದರಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಕಡಿಮೆ, ಬಟ್ ಎಕನಾಮಿಕಲಿ ಅಂದ್ರೆ ದುಡ್ಡೇನಿದೆ ಅದು ಜಾಸ್ತಿ ಇದೆ. ಬಟ್ ರಿಗಾರ್ಡಿಂಗ್ ವಿತ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, ವಿ ಆರ್ ಹ್ಯಾವಿಂಗ್ ನ್ಯಾಚುರಲ್ ರಿಸೋರ್ಸಸ್ ಬಟ್ ಎಕನಾಮಿಕಲಿ ವಿ ಆರ್ ಪೂರ್. That is the reason why usually what they will do means developed countries they try to have the bio-patent for most of the Indian plants or Indian variety of organism or creatures. ಮುಂದುವರೆದ ದೇಶಗಳಲ್ಲಿ ನ್ಯಾಚುರಲ್ ರಿಸೋರ್ಸಸ್ ನೈಸರ್ಗಿಕ ಸಂಪನ್ಮೂಲಗಳಂತ ಏನು ಕರೀತೀವಿ ಅದು ಕಡಿಮೆ ಇದೆ, ಬಟ್ ದುಡ್ಡು ಜಾಸ್ತಿ ಇದೆ. ನಮ್ಮಲ್ಲಿ ಸಮಸ್ಯೆ ಏನು ಕೇಳಿದ್ರೆ ನ್ಯಾಚುರಲ್ ರಿಸೋರ್ಸಸ್ ಚೆನ್ನಾಗಿದೆ, ಬಟ್ ಎಕನಾಮಿಕಲಿ ಸ್ವಲ್ಪ ನಾವು ಪೂರ್ ಅಂತ ಕನ್ಸಿಡರ್ ಆಗ್ತೀವಿ. ಹಾಗಾಗಿ ತಮ್ಮ ಆರ್ಥಿಕ ಶಕ್ತಿಯನ್ನು ಬಳಸಿಕೊಂಡು ಬೈ ಯೂಸಿಂಗ್ ದೇರ್ ಎಕನಾಮಿಕಲ್ ಪವರ್ they used to take bio-patent for many of the plants even though they were having origin of India. And one of the most important point is even after independence our effort regarding the cancellation of bio-patent which would be given already to some other foreign countries, this is not adequate. ಸ್ವಾತಂತ್ರ್ಯ ಬಂದ ನಂತರ ಕೂಡ ಎಷ್ಟೋ ನಮ್ಮ ದೇಶದ ಪ್ಲಾಂಟ್ಗಳಿಗೆ, ನಮ್ಮ ದೇಶದ ಆನಿಮಲ್ಸ್ಗಳಿಗೆ ಬೇರೆಯವರಿಗೆ ಪೇಟೆಂಟ್ ಕೊಟ್ಟಾಗ ನಾವು ಪ್ರತಿಭಟನೆ ಮಾಡಲಿಲ್ಲ, ನಾವು ಅದ್ರ ವಿರುದ್ಧ ಹೋರಾಡಲಿಲ್ಲ. ಯಾಕೆ ಇದು ನಮ್ಮ ದೇಶದ ಪ್ಲಾಂಟ್ಸ್ ಇದು ನಾವೇ ಕ್ರಿಯೇಟ್ ಮಾಡಿರೋದು, ನಮ್ಮ ದೇಶದ ಆರಿಜಿನ್ ಇದೆ, ನಿಮ್ಗೆ ಹೆಂಗೆ ಪೇಟೆಂಟ್ ಸಿಕ್ತು ಅಂತ ಹೇಳಿ ನಾವು ಹೋರಾಡಲೇ ಇಲ್ಲ. ನಾವು ಅದ್ರ ವಿರುದ್ಧ ಹೋರಾಡಿದ್ರೆ ಬೇರೆ ದೇಶಗಳಿಗೆ ಈ ರೀತಿ ಬಯೋ ಪೇಟೆಂಟ್ಗಳು ಸಿಗ್ತಾ ಇರಲಿಲ್ಲ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈವನ್ ಫಾರ್ ಟರ್ಮರಿಕ್ ಆಸ್ ವಿ ನೋ ದಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲಾಂಟ್ ಟರ್ಮರಿಕ್. ಅರಿಶಿನ ಗಿಡ ಏನು ಹೇಳ್ತೀರಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ಪ್ಲಾಂಟ್ಸ್. ಕಾಫಿಗಾಗಿರಲಿ ಅಥವಾ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳಾಗಿರಲಿ ನಾವು ಜನರಲಿ ಟರ್ಮರಿಕನ್ನು ಯೂಸ್ ಮಾಡ್ತೀವಿ. ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು ಅಂತ ಹೇಳಿ ಹಾಲಿಗೆ ಅರಿಶಿನ ಹಾಕಿಕೊಂಡ್ರೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತ ಕೂಡ ಕೇಳಿದ್ದೀವಿ. ಆಯುರ್ವೇದಿಕಲ್ಲಿ ಎಷ್ಟೋ ಮೆಡಿಸಿನ್ಸ್ಗಳಲ್ಲಿ ಟರ್ಮರಿಕನ್ನು ಬಳಸ್ತಾರೆ. ಆಕ್ಚುಲಿ ಇದಕ್ಕೂ ಕೂಡ ಫಾರಿನ್ ಕಂಟ್ರೀಸ್ಗಳಿಗೆ ಪೇಟೆಂಟ್ ಕೊಟ್ಟಾಗಿತ್ತು. ಫಾರ್ ಟರ್ಮರಿಕ್ ಆಲ್ಸೋ ಸಮ್ ಅದರ್ ಫಾರಿನ್ ಕಂಟ್ರೀಸ್ ದೇ ಹ್ಯಾವ್ ಟೇಕನ್ ದ ಪೇಟೆಂಟ್. But after independence, because of our collective effort, the patent which was given to foreign countries, it was cancelled, and now we are having patent over turmeric. ಸ್ವತಂತ್ರ ಬಂದ ಮೇಲೆ ನಾವೊಂದು ಹೋರಾಟ ಮಾಡಿದ್ವಿ, ಬಟ್ ಎಷ್ಟಾದರೂ ಕೂಡ ನಮ್ಮ ಹೋರಾಟ ಸಾಲದು ಅನ್ನೋದನ್ನ ನೆನಪು ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಪ್ಲಾಂಟ್, ನೀಮ್ ಪ್ಲಾಂಟ್. ಪೆಸ್ಟಿಸಿಡಲ್ ಪ್ರಾಪರ್ಟಿ ಇದೆ, ಇನ್ಸೆಕ್ಟಿಸಿಡಲ್ ಪ್ರಾಪರ್ಟಿ ಇದೆ ನೀಮ್ ಪ್ಲಾಂಟಿಗೆ, ಬೇವಿನ ಗಿಡಕ್ಕೆ, ಕೈಲಿ ಅಂತ ಏನು ಕರಿತೀರಲ್ಲ, ಇದಕ್ಕೂ ಕೂಡ ಫಾರಿನ್ ಕಂಟ್ರೀಸ್ಗೆ ಪೇಟೆಂಟ್ ಕೊಡೋದಕ್ಕೆ ಹೊರಟಿದ್ರು. ಆದರೆ ಬಿಕಾಸ್ ಆಫ್ ಒನ್ ಪರ್ಟಿಕ್ಯುಲರ್ ಲೇಡಿ ಕಾಲ್ಡ್ ಬೈ ನೇಮ್ ವಂದನಾ ಶಿವ, ಆಕ್ಚುಲಿ ಶಿ ಅರೇಂಜ್ ನೀಮ್ ಕ್ಯಾಂಪೈನ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ಪೇಟೆಂಟ್ ಗಿವಿಂಗ್ ಫಾರ್ ನೀಮ್ ಪ್ಲಾಂಟ್ ಫಾರಿನ್ ಕಂಟ್ರೀಸ್. ಬೇವಿನ ಗಿಡಕ್ಕೆ
ವಿದೇಶಗಳಿಗೆ ಬಯೋ ಪೇಟೆಂಟ್ ಕೊಡ್ತಾರೆ ಅನ್ನೋ ವಿಷಯವನ್ನು ತಿಳಿದು ಹೋರಾಟ ಮಾಡಿದ್ರು. ಯಾರು ಕೇಳಿದ್ರೆ ವಂದನಾ ಶಿವ ಅನ್ನುವಂಥವ್ರು ನೀಮ್ ಕ್ಯಾಂಪೈನ್ ಅಂತ ಮಾಡ್ತಾರೆ. ನೀಮ್ ನಮ್ಮ ದೇಶದ ಪ್ಲಾಂಟ್ ಅದು ಬೇರೆ ದೇಶಕ್ಕೆ ಪೇಟೆಂಟ್ ಕೊಡಬಾರ್ದು ಅಂತ ಹೇಳಿ ಹೋರಾಟ ಮಾಡಿದ್ದಕ್ಕೆ ಸಕ್ಸಸ್ಫುಲಿ ಈಗ ನೀಮ್ ಕೂಡ ಫಾರಿನ್ಗೆ ಪೇಟೆಂಟ್ ಆಗಿ ಸಿಕ್ಕಿಲ್ಲ, ಇಂಡಿಯಾದಲ್ಲೇ ಬಯೋ ಪೇಟೆಂಟ್ ಸಿಕ್ಕಿರುವಂಥದ್ದು. ಪೇಟೆಂಟ್ ಬಿಲ್ ಅಂತ ಮಾಡಿದ್ದಾರೆ ಟು ಚೆಕ್ whether it is a right to give bio patent for foreign countries even though those plants are animals which were belonging to India. Even patent bill that they have enforced by Indian government, many amendment they have done for patent bill, but even though still our effort regarding with fighting against patent giving for foreign countries, this is not so effectful. That is the reason why we need to protest when such cases were found. When plants were belonging to India, animals were belonging to India, but even though patents were taken by some other foreign countries, we need to check those issues. Otherwise, even though we would be having many evidences to show that we are having the origin of those plants in our countries, but patent will be taken by some other economically strong foreign countries. This is all about regarding with biotechnology and its application. In this topic, as I have mentioned earlier, some of the most important questions are that, first of all, regarding with the transgenic plants and their importance. Genetically modified plants ಅಂತ ಕೂಡ ಕರೀತಾರೆ. ಅದು ಯಾಕೆ they are better when compared with the normal plants? ನಾವು ಹೇಳಿದ್ದನ್ನ post harvesting process ಇರುತ್ತೆ, nutritive ಆಗಿರುತ್ತೆ, then they are saline rot or some abiotic resistant power would be there, and they are having better mineral absorption efficiency. They are less dependent upon chemical fertilizers. These points are to be listed for this. Then regarding with BT cotton, how it was created, which genes were used against which type of insect, how it will work. ಅದನ್ನು ನೀವು ಬರೀಬೇಕಾಗುತ್ತೆ. RNA interference, RNA ಪ್ರೋಟೀನ್ ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಹೇಳಿ ಬ್ಲಾಕ್ ಪ್ರೋಸೆಸ್ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅದನ್ನು 3 ಮಾರ್ಕ್ಸ್ಗೆ ಜನರಲ್ ಆಗಿ ಕೇಳ್ತಾರೆ. Then insulin ಬಗ್ಗೆ ನಿಮಗೆ ಕೇಳಬಹುದು, insulin structure ಬಗ್ಗೆ ಕೇಳಬಹುದು, insulin production through recombinant DNA technology, how they will do, that may be the question. Regarding gene therapy, definition they may ask, or types of gene therapy, that may be the question. Then regarding the SCID, severe combined immunodeficiency syndrome, which gene was responsible for that disease, ADA deficiency, that we have already mentioned. Then regarding transgenic animals, what are transgenic animals? Then what is the intention behind creation of transgenic animals? ಯಾಕೆ transgenic animals ಅನ್ನು ಕ್ರಿಯೇಟ್ ಮಾಡ್ತಾರೆ? ನಾವು ಹೇಳಿದ್ವಿ to understand normal physiology and development, to study about the diseases, vaccine safety, drug safety, and to produce some bioproduct like alpha-1 antitrypsin, alpha-lactalbumin is required. So we have given the list for those. These questions are most important from biotechnology and its application. Question paper ನೋಡಿದ್ರು ಕೂಡ ಈ ಕ್ವೆಶ್ಚನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಬಗ್ಗೆ, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬಗ್ಗೆ ಕೇಳ್ತಾರೆ, BT cotton ಬಗ್ಗೆ ಕೇಳ್ತಾರೆ, ಅಥವಾ ಈ ಹೇಳಿದಾಗ ಜೀನ್ ಥೆರಪಿ ಬಗ್ಗೆ, ಇನ್ಸುಲಿನ್ ಪ್ರೊಡಕ್ಷನ್ ಬಗ್ಗೆ, RNA ಇಂಟರ್ಫಿಯರೆನ್ಸ್ ಬಗ್ಗೆ ಕ್ವೆಶ್ಚನ್ಸ್ ಗಳು ಬರುತ್ತೆ. ಇದರ ಜೊತೆಗೆ biotechnology and its application topic will be concluded. So in the next video we will discuss some of the questions which were already appeared in your final examination, that we will discuss, and we will move further regarding the next topic too.